ಎಲ್ಲೋ ನಮಸ್ಕಾರ. ಇದು ಒಂದು 6 ಕ್ಯಾಟಗರಿ ಇದೆ. ಐ ಟಿ ರಿಟರ್ನ್ಸ್ ಮ್ಯಾಂಡೇಟ್ರಿ ಕಂಪಲ್ಸರಿ ಫೈಲ್ ಮಾಡಬೇಕು. ಫಸ್ಟ್ ಒನ್ನು ನಿಮಗೆ 3 ಲಕ್ಷಕ್ಕಿಂತ ಹೆಚ್ಚಿಗೆ ಸ್ಯಾಲ್ರಿ ಬರ್ತಾಯಿದ್ರೆ ಫೈಲ್ ಮಾಡಬೇಕಾಗುತ್ತೆ. ಅದಾದಮೇಲೆ ಲಾಸ್ಟ್ ಇಯರು ನೀವೇನೋ ಫಾರಿನ್ ಟ್ರಿಪ್ ಮಜಾ ಮಾಡ್ಕೊಂಬಂದಿದ್ರೆ 2 ಲಕ್ಷಕ್ಕಿಂತ ಜಾಸ್ತಿ ಸ್ಪೆಂಡ್ ಮಾಡಿದರೆ ಅವಾಗ ಕೂಡ ಫೈಲ್ ಮಾಡಬೇಕಾಗುತ್ತೆ. ಅದಾದಮೇಲೆ ಎಲೆಕ್ಟ್ರಿಸಿಟಿ ಬಿಲ್ಲು 1 ಲಕ್ಷಕ್ಕಿಂತ ಜಾಸ್ತಿ ಕಟ್ಟಿದರೆ 1 ವರ್ಷದಲ್ಲಿ ಅವಾಗೂ ಕೂಡ ಮ್ಯಾಂಡೇಟ್ರಿ ಆಗುತ್ತೆ ಫೈಲ್ ಮಾಡೋದು. ಅದಾದಮೇಲೆ ನೆಕ್ಸ್ಟು ಕರೆಂಟ್ ಅಕೌಂಟಲ್ಲಿ 1 ಕೋಟಿ ಇಕ್ಕಿದರೆ ಅಥವಾ ಸೇವಿಂಗ್ಸ್ ಅಕೌಂಟಲ್ಲಿ 50 ಲಕ್ಷ ಇಕ್ಕಿದರೆ ಅವಾಗ ಕೂಡ ಮ್ಯಾಂಡೇಟ್ರಿ ಆಗುತ್ತೆ. ಆಮೇಲೆ ವಿಡ್ರಾವಲ್ಗೆ ಬರೋದಾದರೆ ನಿಮಗೆ 10 ಲಕ್ಷ ಸೇವಿಂಗ್ಸ್ ಅಕೌಂಟಿಂದ ಏನೇನೋ ವಿಡ್ರಾ ಮಾಡಿದರೆ ಅಥವಾ 50 ಲಕ್ಷ ಕರೆಂಟ್ ಅಕೌಂಟಿಂದ ಏನೋ ವಿಡ್ರಾ ಮಾಡಿದರೆ ಅವಾಗ ಕೂಡ ಮ್ಯಾಂಡೇಟ್ರಿ ಆಗುತ್ತೆ. 6ನೇ ರೂಲ್ಸ್ ಏನಪ್ಪ ಅಂದರೆ ನೀವೇನೋ ಪ್ರಾಪರ್ಟಿ ಸೇಲ್ ಮಾಡಿದರೆ ಅದನ್ನು ಅಮೌಂಟ್ ಇಸ್ಕೊಂಡಿರ್ತಾರಲ್ಲ ಆ ಡೆಪಾಸಿಟ್ಗೂ ಕೂಡ ಐ ಟಿ ಆರ್ ಫೈಲ್ ಮಾಡಬೇಕಾಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್